ಶಿವನೇ ಕುಡುಕನಲ್ಲದ ಗಂಡನ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ. ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ. ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ. ಸಾರಾಯಿ ಸಹವಾಸ ಚಟವೊಂದು ಇರುವೋನು. ಇರುಳು ಕುಡಿದು ಬಂದು ಬಡಿದು ಬೈದಾಡುವನು. ಸಾರಾಯಿ ಸಹವಾಸ ಚಟವೊಂದು ಇರುವೋನು. ಇರುಳು ಕುಡಿದು ಬಂದು ಬಡಿದು ಬೈದಾಡುವನು. ಹೆತ್ತ ಮಕ್ಕಳು ಎಂದು ಆದಾರು ಬೀದಿ ಪಾಲು. ಆದೀತು ಎನ್ನ ಬಾಳು ನೆರೆಹೊರೆಯ ಬಾಯಿ ಪಾಲು. ನೆರೆಹೊರೆಯ ಬಾಯಿ ಪಾಲು. ನೆರೆಹೊರೆಯ ಬಾಯಿ ಪಾಲು. ಕಂಡ ಹೆಣ್ಣನು ಕಂಡು ಬಾಯಿ ಬಾಯಿ ಬಿಡುವೋನು. ಅಕ್ಕ ತಂಗಿಯ ಭೇದ ತಾಯೆಂದು ಮಾಡನು. ಕಂಡ ಹೆಣ್ಣನು ಕಂಡು ಬಾಯಿ ಬಾಯಿ ಬಿಡುವೋನು. ಅಕ್ಕ ತಂಗಿಯ ಭೇದ ತಾಯೆಂದು ಮಾಡನು. ಮುದ್ದಿನ ಮಡದಿಯ ಕಣ್ಣೆತ್ತಿ ನೋಡದೆ. ಮುದ್ದಿನ ಮಡದಿಯ ಕಣ್ಣೆತ್ತಿ ನೋಡದೆ. ಮೂರ್ಹೊತ್ತು ಅವರಿವರ ಸಹವಾಸದಿ ಕಳೆದಾನು. ಸಹವಾಸದಿ ಕಳೆದಾನು. ಸಹವಾಸದಿ ಕಳೆದಾನು. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ. ಜಿಪುಣ ಬುದ್ಧಿಯ ಗಂಡ ನನಗೆಂದು ಸಿಗದಿರಲಿ. ಹೆಂಡತಿ ಮಕ್ಕಳುಣುವ ಅನ್ನ ಲೆಕ್ಕ ಹಾಕಾನು. ಜಿಪುಣ ಬುದ್ಧಿಯ ಗಂಡ ನನಗೆಂದು ಸಿಗದಿರಲಿ. ಹೆಂಡತಿ ಮಕ್ಕಳುಣುವ ಅನ್ನ ಲೆಕ್ಕ ಹಾಕಾನು. ಕಾಯಿಲೆ ಕಸಾಲೆ ಬರಲು ಖರ್ಚು ಮಾಡದೆ ಹೋಗಿ ನಿತ್ಯವೂ ಬಿಟ್ಟು ನನ್ನ ವಿಧವೆಯ ಮಾಡಾನು. ವಿಧವೆಯ ಮಾಡಾನು. ವಿಧವೆಯ ಮಾಡಾನು. ಒಪ್ಪತ್ತಿನ ಗಂಜೀರಲಿ ಮೈ ಮೇಲೆ ಚಿಂದಿರಲಿ. ಒಪ್ಪತ್ತಿನ ಗಂಜೀರಲಿ ಮೈ ಮೇಲೆ ಚಿಂದಿರಲಿ. ನಾನು ನನ್ನದೆಂಬ ಅಭಿಮಾನ ಹೊಂದಿರಲಿ. ಸುಖದ ಸಿರಿಯೂ ಬೇಡ ನಗ ನಾಣ್ಯವೂ ಬೇಡ. ಸುಖದ ಸಿರಿಯೂ ಬೇಡ ನಗ ನಾಣ್ಯವೂ ಬೇಡ. ನಗು ನಗುತ್ತಾ ಬಾಳ ಸವಿಸೋ ಗಂಡನ ನೀಡೋ. ಗಂಡನ ನೀಡೋ. ಗಂಡನ
ಅರ್ಚನಾ ಉಡುಪ ಮ್ಯಾಮ್. ಸುಮಾ, ಇದು ಜನಪದ ಧಾಟಿಯ ಗೀತೆನಮ್ಮ? ಹೌದು ಮ್ಯಾಮ್. ಹಾಂ, ತುಂಬ ಚೆನ್ನಾಗಿ ಹಾಡಿದೆಮ್ಮ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ವಿಶೇಷ ಏನು ಅಂತಂದರೆ, ನಿನ್ನ ವಾಯ್ಸಲ್ಲಿ ಒಂದು ಲ್ಯಾಂಡಿಂಗಲ್ಲಿ ಒಂದೊಂದು ಸಲ ಶೇಕಿಯಾಗಿ ಕೇಳಿಸುತ್ತೆ ಅಂತ ಅನ್ನಲ್ಲ, ಅದು ಇವತ್ತು ನಿಂಗೆ ಪ್ಲಸ್ ಆಯಿತು. ಆ್ಯಕ್ಚುಲಿ ಗಂಡನ ದೌರ್ಜನ್ಯಕ್ಕೆ ಈಗ ವರ್ಕಿಂಗ್ ಕ್ಲಾಸ್ ಏನಿರ್ತಾರೆ ಅಂದರೆ ಮನೆಗಳಲ್ಲಿ ಕೆಲಸಕ್ಕೆ ಬರೋ ಅಂಥವ್ರು, ದಿನ ಬೆಳಗಾದರೆ ಪಾಪ ಈಗ ಬೀದಿಯಲ್ಲಿ ಕಸ ತಗೊಂಡು ಹೋಗೋರು, ಈ ಥರದವರೆಲ್ಲ ಪಾಪ ಅವ್ರದ್ದು ಎಲ್ಲ ಯೂನಿವರ್ಸಲಿ ಐ ಥಿಂಕ್ ಎಲ್ಲರದ್ದು ಸೇಮ್ ಗೋಳು, ಗಂಡ ಕುಡ್ಕೊಂಡು ಬಂದು ಹೊಡಿತಾನೆ ಅನ್ನೋದು. ನಿಜವಾಗ್ಲೂ ತುಂಬ ದುಃಖ ಆಗುತ್ತೆ. ಇವರು ಮಕ್ಕಳನ್ನು ಸಾಕಿ ಬೆಳೆಸ್ತಾ ಇರ್ತಾರೆ, ಹೆಣ್ಮಕ್ಳು ಎಲ್ಲರ ಮನೆಯಲ್ಲಿ ಕೆಲಸಗಳು ಮಾಡಿಕೊಂಡು. ಏನಮ್ಮ ಸುಲಭನೇ ನಮ್ಮ ಬೀದಿ ಕಸ ಗುಡಿಸಿ ಒಟ್ಟು ಮಾಡಿ ಅದನ್ನು ಎಳ್ಕೊಂಡು ಹೋಗೋವಂಥದ್ದು. ಹಾಂ, ಅದರಲ್ಲೂ ಎಲೆ ಉದುರೋ ಟೈಮ್ ಬರುತ್ತಲ್ಲ, ಅವಾಗಂತೂ ನೋಡ್ತೀನಲ್ಲ ನಮ್ಮ ಮನೆ ಎದುರುಗಡೆ ಪಾಪ ಅವ್ರಿಗೆ ಎಳ್ಕೊಂಡು ಹೋಗೋಕ್ಕಾಗ್ತಾ ಇರಲ್ಲ. ಎಸ್ಪೆಷಲಿ ರೋಡ್ ಏನಾದರೂ ಅಪ್ಪಿದ್ಬಿಟ್ರಂತೂ ಅವ್ರ ಕಷ್ಟ ನೋಡೋಕ್ಕಾಗಲ್ಲ. ಅಷ್ಟು ಭಾರನ ಎಳ್ಕೊಂಡು ಹೋಗ್ತಿರ್ತಾರೆ ಅವ್ರು ಗುಡಿಸಿ. ಆಮೇಲೆ ಆ ಗುಡಿಸಿದಷ್ಟು ಧೂಳು ಅವ್ರಿಗೆ, ಮಾಸ್ಕ್ ಹಾಕ್ಕೊಂಡಿರಲ್ಲ ಅವರು. ನಿಜವಾಗ್ಲೂ ಅವ್ರಿಗೆಲ್ಲ ಒಂದು ಸಲಾಮ್ ಈ ವೇದಿಕೆ ಮೂಲಕ ಹೇಳ್ತೀನಿ. ಅವರಿಲ್ಲ ಅಂದರೆ ನಾವು ನಮ್ಮ ಬದುಕನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ಅವರೆಲ್ಲರದ್ದು ಅದೇ ಗೋಳು ಪಾಪ. ಮಕ್ಕಳನ್ನ ಸಾಕ್ತಾ ಇರ್ತಾರೆ, ಅವ್ರಿಗೆ ವಿದ್ಯೆ ಕೊಡ್ತಾ ಇರ್ತಾರೆ, ಮನೇನ ಇದು ದಿನಸಿ ಪ್ರತಿಯೊಂದು ಮಾಡ್ತಾ ಇರ್ತಾರೆ ಹೆಣ್ಮಕ್ಳು. ಕೊನೆಗೆ ಸಿಗೋದೇನು? ಏಟುಗಳು. ನಿಜವಾಗ್ಲೂ ಪಾಪ ಅವ್ರಿಗೆಲ್ಲ ಇದರಿಂದ ಮುಕ್ತಿ ಸಿಗಲಿ ಅಂತ ಬೇಡ್ಕೋಬಹುದಷ್ಟೇ ನಾವು. ಆ ಸಂದೇಶವನ್ನು ತುಂಬ ಸೂಕ್ಷ್ಮವಾಗಿ, ತುಂಬ ಅದ್ಭುತವಾಗಿ ಈ ಹಾಡಲ್ಲಿ ಬರೆದವ್ರು ಹೇಳಿದ್ದಾರೆ. ಆಮೇಲೆ ತುಂಬ ಸುಂದರವಾಗಿ ಸ್ವರ ಸಂಯೋಜನೆ ಕೂಡ ಮಾಡಿದ್ದಾರೆ. ಅವರಿಗೂ ನಾನು ನನ್ನ ನಮಸ್ಕಾರ ಹೇಳ್ತೀನಿ. ಆಮೇಲೆ ಇವತ್ತು ನಿನ್ನ ಧ್ವನಿ ಅದಕ್ಕೆ ಆ್ಯಪ್ಟಾಗಿತ್ತಮ್ಮ ನೀನು ಹಾಡಿದ್ದು. ಆಮೇಲೆ ನೀನೆಲ್ಲೂ ಶ್ರುತಿ ತಪ್ಪಲಿಲ್ಲ. ಕೆಲವು ಸಂಗತಿಗಳು ತುಂಬ ಚೆನ್ನಾಗಿ ಹಾಡಿದೆ. ಅದೆಷ್ಟು ಸುಂದರವಾಗಿ ಹಾಡಿದೆ ಗೊತ್ತಾ? ಆಮೇಲೆ ಏನೂ ಎಫರ್ಟ್ಲೆಸ್ ಸಿಂಗಿಂಗ್ ಇವತ್ತು ನಿಂದು, ಎಲ್ಲೂ ಕಷ್ಟಪಡಲಿಲ್ಲ. ಮಧ್ಯದಲ್ಲಿ ಪಾಪ ನೀನು ಕೆಮ್ತಾ ಇದ್ದಿ, ಅದನ್ನು ನಾನು ನೋಟಿಸ್ ಮಾಡಿದೆ. ಆದರೆ ನಿನ್ನ ಹಾಡಲ್ಲಿ ಅದೇನೂ ಅಫೆಕ್ಟ್ ಆಗದಿರೋ ಹಾಗೆ ತುಂಬ ನೀಟಾಗಿ ಹಾಡ್ದು. ಕಂಡ ಹೆಣ್ಣನು ಕಂಡು ಬಾಯಿ ಬಾಯಿ ಬಿಡುವೋನು, ಅಕ್ಕ ತಂಗಿಯ ಭೇದ ತಾಯೆಂದು ಮಾಡನು, ಮುದ್ದಿನ ಮಡದಿಯ ಕಣ್ಣೆತ್ತಿ ನೋಡದೆ, ಮುದ್ದಿನ ಮಡದಿಯ ಕಣ್ಣೆತ್ತಿ ನೋಡದೆ, ಮೂರ್ಹೊತ್ತು ಅವರಿವರ ಸಹವಾಸದಿ ಕಳೆದಾನು, ಸಹವಾಸದಿ ಕಳೆದಾನು, ಸಹವಾಸದಿ ಕಳೆದಾನು. ಆಮೇಲೆ ನೀನು ಇವತ್ತು ಆ ಶೇಕಿ ನಿಂದು ಲ್ಯಾಂಡಿಂಗ್ ಇದೆಯಲ್ಲ, ಅದು ಈ ಹಾಡಿನ ಭಾವಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತು. ಬಟ್ ಅದನ್ನು ನೀನು ರಿಪೇರಿ ಮಾಡ್ಕೋಬೇಕು. ಈ ಹಾಡಿಗೆ ಚೆನ್ನಾಗಿತ್ತು. ವೈರಲ್ ಫೀವರ್ ಇದೆ ಮ್ಯಾಮ್. ಗೊತ್ತಾಗ್ತಾ ಇದೆ, ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ಅದನ್ನು ಹೇಳೋಣ ಅಂದ್ಕೊಂಡೆ. ಇವತ್ತು ನಿನ್ನ ಧ್ವನಿ ಕೂಡ ಈ ಹಾಡಿಗೆ ಆ್ಯಪ್ಟಾಗಿರೋದಲ್ಲದೆ, ನಿನ್ನ ಮುಖ ಕೂಡ ಹೆಂಗೆ ಕಾಣಿಸ್ತಿದೆ ಇವತ್ತು ಅಂದರೆ, ಪಾಪ ಗಂಡನ ದೌರ್ಜನ್ಯಕ್ಕೆ ಒಳಗಾಗಿ ಬಸವಳಿದು ಬೆಂಡಾದವ್ರ ಥರ ಕಾಣಿಸ್ತಿದೆ ಮುಖ. ಬಟ್ ಜೋಕ್ಸ್ ಅಪಾರ್ಟ್, ನೀನು ಸುಖವಾಗಿರಮ್ಮ, ಆರೋಗ್ಯ ನೋಡ್ಕೊಳ್ಳಿ ಎಲ್ಲರೂ. ಇದು ಬ್ರೆತ್ಲೆಸ್ ಸಾಂಗು. ಚರಣದಲ್ಲಿ ಎಲ್ಲೂ ಉಸಿರು ತಗೊಳಕ್ಕೆ ಜಾಗನೇ ಇಲ್ಲ. ನೀವು ಅದ್ಭುತವಾಗಿ ಅದು ಎಲ್ಲಿ ಉಸಿರು ತಗೊಂಡ್ರಿ ಅಂತ ನಂಗೆ ಒಂದು ಕಡೆನೂ ಅನ್ನೋ ಸೌಂಡೇ ಕೇಳಿಸ್ಲಿಲ್ಲಮ್ಮ. ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ರಿ. ಅದಕ್ಕೆ ನಾನು ನಿಮಗೆ ಚಪ್ಪಾಳೆ ಕೊಡಬೇಕಮ್ಮ. ವೆರಿ ಗುಡ್, ವೆರಿ ಗುಡ್. ಇಲ್ಲಿ ಒಂದೊಂದು ಸಂಚಿಕೆನೂ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಹಾಡು, ಒಂದೊಂದು ಸಾಲು, ಒಂದೊಂದು ವರ್ಡು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ತುಂಬ ಚೆನ್ನಾಗಿ ಹಾಡ್ತೀಯಮ್ಮ. ಗಾಡ್ ಬ್ಲೆಸ್ ಯು. ವೇಮ್ಗಲ್ ಸರ್, ಸಾಹಿತ್ಯನೂ ಚೆನ್ನಾಗಿದೆ, ಸಂದೇಶನೂ ಇದೆ ಸಾಹಿತ್ಯದಲ್ಲಿ. ಯಾರಿಗೆ ತಾನೇ ಬೇಡ ಒಳ್ಳೆ ಗಂಡ? ಕೆಟ್ಟ ಗಂಡ ಸಿಕ್ಕಿದ್ರೆ ಭಾಳಷ್ಟು ಕೇಸುಗಳು ಪೊಲೀಸ್ ಸ್ಟೇಷನ್ಗಳಲ್ಲಿ
ಸಾವಿರಾರಲ್ಲ ಲಕ್ಷಾಂತರ ಕೇಸುಗಳಾಗ್ಬಿಟ್ಟಿದ್ದಾವೆ ಫ್ಯಾಮಿಲಿ ಕೋರ್ಟಲ್ಲಂತೂ. ಅವೆಲ್ಲ ಇದೇ ಕಾರಣಕ್ಕೇ, ಏನೋ ಒಂದು ರೀತಿ. ಆಮೇಲೆ ಹಿಂದೆ ಹಳ್ಳಿನಲ್ಲಿ ನಾವು ನೋಡಿದ್ವಲ್ಲ, ಪಾಪ ಹೆಣ್ಮಕ್ಳೆಲ್ಲ ದುಡ್ಕೊಂಬರೋದು, ಸಾಯಂಕಾಲ ಆದರೆ ಇವರು ಒಂದು ಕಡೆ ಅಂಗಡಿ ಕಡೆ ಹೋಗೋದು, ದುಡ್ಡು ಅಲ್ವೇ. ಆದರೆ ಈಗ ಕಡಿಮೆ ಆಗಿದೆ. ಈಗ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದಾರೆ, ಕಡಿಮೆ ಆಗಿದ್ದಾರೆ, ಕಂಟ್ರೋಲು ಸಹ ಇಟ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಸಂದೇಶ, ಒಳ್ಳೆಯ ಸಂದೇಶ ಇದೆ ಅಂಥ ಕುಡುಕ ಗಂಡರಿಗೆ ಒಂದು ಸಂದೇಶ ಈ ಗಾನಸಿಂಚನದ ಮುಖಾಂತರ ಹೋಗಲಿ. ಯಾರೂ ಹೆಣ್ಮಕ್ಳಿಗೆ ಕುಡಿದು ಬಂದು ಅವಾಚ್ಯ ಶಬ್ದಗಳಿಂದ ಬೈಯೋದಾಗಲಿ ಅಥವಾ ಹಿಂಸೆ ಕೊಡೋದಾಗಲಿ ನಿಲ್ಲಲಿ ಅಂತ ಈ ಗಾನಸಿಂಚನ ಮುಖಾಂತರ ನಾನು ಸಹ ಬೇಡ್ತೇನೆ. ಒಳ್ಳೆಯ ಹಾಡು, ಧನ್ಯವಾದಗಳು. ಕಡಬ್ಗೆರೆ ಮುನಿರಾಜು ಸರ್, ಈ ಹಾಡು ನೀವು ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಹಾಡಿರ್ತೀರಿ, ಕೇಳಿದ್ರಿ, ಈ ಥರದ್ದೆಲ್ಲ ಸನ್ನಿವೇಶ ನೋಡಿರ್ತೀರಿ ಅಲ್ವಾ. ನಾನು ಪ್ರಾರಂಭದಲ್ಲಿ ಕೇಳೋಣ ಅಂದ್ಕೊಂಡೆ, ಸುಮ ಯಾಕೋ ಬಾಡಿದೆಯಲ್ಲ ಇವತ್ತು ಅಂತ. ಆಮೇಲೆ ಗೊತ್ತಾಯ್ತಲ್ಲ ವೈರಲ್ ಫೀವರ್ ಅಂತೇಳಿ. ಆರೋಗ್ಯದ ಕಡೆ ಗಮನ ಹರಿಸಿ. ಒಂದು ಕಡೆ ಮಾತ್ರ ಇದು ಚರಣದಲ್ಲಿ ಅಕ್ಕ ತಂಗಿರೋ ಅಂತ ಹಾಡ್ತಿರಲ್ಲ, ಅದು ಹಾಡಿ ಒಂಚೂರು. ಕಂಡ ಹೆಣ್ಣನು ಕಂಡು ಬಾಯಿ ಬಿಡುವೋನು, ಅಕ್ಕ ತಂಗಿಯ ಈಗ ಅಕ್ಕ ತಂಗಿರುವಂಥದ್ದು. ಮಾಡನು. ಅಕ್ಕ ತಂಗಿದ್ರಿಗೆ ಹೇಳಿದ್ರಿ, ಆಗ ಅಕ್ಕ ಅಂತ ಅಂದಿದ್ರಿ. ಅದು ಗೊತ್ತಿಲ್ಲದೆ ಬಂದುಬಿಟ್ಟಿರ್ಬೋದು ಅಲ್ವಾ. ಇರಲಿ, ಅದನ್ನು ತಿದ್ದುಕೊಳ್ಳಿ. ಈ ಹೆಣ್ಮಕ್ಳು ಶೋಷಣೆ ಇದೆಯಲ್ಲ, ಪ್ರತಿದಿನ ನೋಡ್ತಾನೆ ಇರ್ತೀವಿ, ಈಗೂ ನಡೀತಾನೆ ಇರ್ತದೆ. ನಾನೊಂದು ಗಾರ್ಮೆಂಟ್ಸು ಬರ್ಬೇಕಾದ್ರೆ ಒಂದು ಗಾರ್ಮೆಂಟ್ಸ್ ನೋಡ್ತೀನಿ, ಯಾವಾಗಲೂ ಪ್ರತಿದಿನ ನೂರಾರು ಹೆಣ್ಮಕ್ಳು ಪ್ರತಿದಿನ ನಡ್ಕೊಂಡು ಬರ್ತಾರೆ. ಪಾಪ ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಬಂದು ಕೆಲಸ ಮಾಡೋಗ್ತಾರೆ. ಒಂದು ದಿನ ಮಾತ್ರ ಅವ್ರು ನಡ್ಕೊಂಡು ಹೋಗಲ್ಲ, ಅವ್ರು ಗಾಡಿಗಳಲ್ಲೋ ಅಥವಾ ಇನ್ಯಾರೋ ಬಂದಿರ್ತಾರೆ ಕರ್ಕೊಂಡೋಗೋಕ್ಕೆ. ಯಾಕೆ ಇವತ್ತೆಲ್ಲ ಬಂದು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತಂದರೆ ಕೇಳಿದೆ, ಸ್ಯಾಲ್ರಿ ಆವತ್ತು ಕಿತ್ಕೊಳ್ಳೋದೆ ಅವ್ರ ಕೆಲಸ. ಮುಗಿತಲ್ಗೆ ಇನ್ನು ಬಾಕಿ ದಿನ ಅವ್ರನ್ನ ಕರ್ಕೊಂಬಂದು ಬಿಡೋರ್ ಗತಿ ಇರಲ್ಲ. ಮತ್ತಿನ್ನು ತಿಂಗಳೆಲ್ಲ ನಡ್ಕೊಂಡು ಬಾ, ಅವ್ರು ಯಾರು ಒಂದು ಗಾಡಿ ಇಲ್ಲ, ಎಂಥದ್ದು ಇಲ್ಲ, ಕಿಲೋಮೀಟ್ರ್ಗಳೇ ನಡ್ಕೊಂಬರ್ತಾರೆ. ಈ ಪರಿಸ್ಥಿತಿ ಇದೆ ಹೆಣ್ಮಕ್ಳಿಗೆ. ಪಾಪ ಅದರಿಂದ ತಪ್ಪಿಸ್ಕೊಳ್ಳೋಕೆ ಏನೆಲ್ಲ ಮಾಡಬೇಕಾದ ಪರಿಸ್ಥಿತಿ. ಇಂಥ ಕಾಲದಲ್ಲೂ ಹಿಂಗಿದೆ, ನಡೀತಾ ಇದೆ ಅದು ಅಲ್ವಾ. ಹಾಗಾಗಿ ಈ ಹಾಡು ಎಲ್ಲ ಕಾಲಕ್ಕೂ ಇದ್ದದ್ದೇ. ಆದರೆ ಒಂದು ಹೇಳೋದು, ಸಮಾಜ ಇನ್ನಷ್ಟು ಭಾಳಷ್ಟು ತಿದ್ಕೊಳ್ಳೋದಿದೆ. ಹೋಗಿ ಸುಮ್ಮನೆ ಒಂದು ತಮಾಷೆ ಹೇಳ್ಬಿಡ್ತೀನಿ, ಅಕ್ಕ ನಿನ್ನ ಗಂಡ ಹೆಂಗಿರಬೇಕು, ಅದನ್ನು ಹಾಡು ಕೇಳಿಬಿಡಿ ಅಷ್ಟೇ. ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಹಾಡನ್ನು ಆಯ್ಕೆ ಮಾಡಿ ಹಾಡಿದ್ರಿ. ಧನ್ಯವಾದಗಳು.